ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇರತಕ್ಕಂತ ನಟ ದರ್ಶನ್ ಮತ್ತೆ ದಿಮಾಕು ಪ್ರದರ್ಶನ ಮಾಡಿದ್ದಾರೆ ಜೈಲು ಸಿಬ್ಬಂದಿಗಳ ಮೇಲೆ. ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ದಿಮಾಕು. ಜೈಲು ನಿಯಮಗಳ ಬಗ್ಗೆ ಜೈಲು ಸಿಬ್ಬಂದಿಗೆ ದಾಸ ಪಾಠ ಮಾಡಿರೋದಂತೆ. ಟಿವಿ ವಿಚಾರದಲ್ಲಿ ಜೈಲು ಸಿಬ್ಬಂದಿ ಜೊತೆ ಪದೇ ಪದೇ ಕಿರಿಕ್ ಮಾಡ್ಕೋತಾ ಇದ್ದಾರೆ. ನನ್ನ ಸೆಲ್ಗೆ ಒಳ್ಳೆ ಟಿವಿ ಕೊಡಿ ಅಂತ ಸಿಬ್ಬಂದಿಗೆ ದರ್ಶನ್ ಆವಾಜ್ ಹಾಕಿದಾರಂತೆ. ಏನ್ರಿ ಟಿವಿಗೋಸ್ಕರ ಕೋರ್ಟ್ಗೆ ಅರ್ಜಿ ಹಾಕಬೇಕಾ ಅಂತ ದರ್ಶನ್ ಗರಂ ಆಗಿದ್ದಾರೆ ಅಂತ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ. ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ಅವ್ರಿಗೊಂದು ಟಿವಿ ಕೊಟ್ಟಿದ್ರು, ಬಟ್ ಅದೇನೋ ಸರಿ ಇರಲಿಲ್ಲ, ರಿಪೇರಿ ಆಗಬೇಕು, ಸರಿಯಾಗಿ ಆಡಿಯೋ ಕೇಳಿಸ್ತಾ ಇಲ್ಲ, ಸ್ಕ್ರೀನ್ ಬ್ಲರ್ ಆಗ್ತಾ ಇದೆ, ಕೊಡೋದಾದರೆ ಒಳ್ಳೆ ಟಿ ವಿ ಕೊಡಿ ಅಂತ ಮತ್ತೆ ಜೈಲು ಸಿಬ್ಬಂದಿಗೆ ಆವಾಜ್ ಹಾಕಿದಾರಂತೆ. ಅದು ಅಲ್ಲದೆ ರೂಲ್ಸ್ ಹೇಳಿದಾರಂತೆ. ವಿಚಾರಣಾಧೀನ ಖೈದಿಗೆ ಟಿ ವಿ ಪ್ರೊವೈಡ್ ಮಾಡಬೇಕು ಅಂತ ಜೈಲು ನಿಯಮ ಇದ್ದರೂ ನೀವ್ಯಾಕ್ರಿ ಹೀಗೆ ಆಡ್ತಾ ಇದ್ದೀರಾ, ಒಂದು ಟಿ ವಿ ಕೊಡೋಕ್ಕಾಗಲ್ವಾ ಅಂತ. ಆ್ಯಕ್ಚುಲಿ ಕೊಡ್ಬೋದು, ಕೊಡಬಾರ್ದು ಅಂತೇನಿಲ್ಲ, ಇರಬೇಕಲ್ಲ. ಒಂದೊಂದು ಸರ್ತಿ ಟೆಂಡರ್ ಕರೆದು ಜೈಲಿಗೆ ಇಂತಿಷ್ಟು ಟಿ ವಿಗಳು ಅಂತ ಸರಬರಾಜು ಮಾಡಿಸ್ಕೋತಾರೆ. ಬಳ್ಳಾರಿ ಜೈಲಿನಲ್ಲಿ ಇಲ್ಲದೆ ಇರ್ಬೋದಪ್ಪ. ನೀವು ಕೊಟ್ಟಿರೋ ಟಿ ವಿ ಸರಿ ಇಲ್ಲ, ದರ್ಶನ್ ಕಿರಿಕ್, ನೀವು ಕೊಟ್ಟಿರೋ ಟಿ ವಿನೇ ಸರಿ ಇಲ್ಲ, ಅದನ್ನು ಯಾಕೆ ಕೊಟ್ಟಿದ್ದೀರಾ, ನಾವೆಲ್ಲ ಮಾಹಿತಿ ಪಡ್ಕೊಳ್ಳೋದು ಬೇಡವಾ, ಟಿ ವಿ ನೋಡೋದು ಬೇಡವಾ? ಅದಕ್ಕೆ ಜೈಲು ಸಿಬ್ಬಂದಿ ಹೇಳಿದ್ರಂತೆ, ಆಯ್ತಪ್ಪ ಈಗೇನಾಗಿದೆ ಪ್ರಾಬ್ಲಮ್ಮು, ನಮ್ಮ ಹತ್ರ ಇರೋದೇ ಇದು, ಇದನ್ನೇ ಕೊಟ್ಟಿರೋದು ನಾವು, ನಮ್ಮ ಹತ್ರ ಏನಿದೆ ಅದನ್ನು ಕೊಟ್ಟಿದ್ದೀವಿ, ನಾವೇನು ಸ್ವಂತ ಖರ್ಚಾಕ್ಬಿಟ್ಟು ಮನೆಯಿಂದ ತರಿಸ್ಕೊಡೋಕ್ಕಾಗತ್ತಾ? ಇಲ್ಲ ಇದು ಸರಿ ಮಾಡಿಸ್ಕೊಡಿ ಅಂತ ದರ್ಶನ್, ಇದು ಸರಿ ಮಾಡಿಸ್ಕೊಡಿ, ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ, ಏನಾಗಿದೆ ಟಿ ವಿಗೆ ಅಂತ. ಆಗ ದರ್ಶನ್ ಹೇಳ್ತಾ ಇರೋದು, ವಾಯ್ಸ್ ಬರಲ್ಲ, ಸ್ಕ್ರೀನ್ ಬ್ಲರ್ ಆಗುತ್ತೆ, ಸರಿಯಾಗಿ ನೋಡೋಕ್ಕಾಗಲ್ಲ ಈ ಟಿ ವಿನ, ಏನು ಮಾಡೋದು, ಇದೇ ರೀತಿ ನಮ್ಮ ಹತ್ರ ಇರೋ ಟಿ ವಿಗಳು ಅಂತ. ಪಾಪ ಅವರ ಸಹಾಯಕರು ಏನು ಮಾಡ್ತಾರೆ, ಬೇರೆ ಟಿ ವಿ ಇದ್ರೆ ಕೊಡಿ ಅಂತ ಕೇಳಿದ್ದಾರೆ, ಇಲ್ಲ ಅವ್ರ ಹತ್ರ ಬೇರೆ ಟಿ ವಿ ಕೊಡೋಕ್ಕೆ ನಮ್ಮ ಹತ್ರ ಇಲ್ಲ ಅಂತ ಅವ್ರು ಹೇಳೋದು. ನನಗೆ ಬೇಡ, ಇದನ್ನು ತಗೊಂಡೋಗಿ, ಕೊಟ್ಟರೆ ಒಳ್ಳೆ ಟಿ ವಿ ಕೊಡಿ, ಇಲ್ಲ ತಗೊಂಡೋಗಿ ಅಂತ ದರ್ಶನ್ ಕಿರಿಕ್ ಮಾಡ್ಕೊಂಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಸೊ ಏನಾದರೂ ಒಂದು ವಿಚಾರಕ್ಕೆ ಯಾವುದಾದ್ರೂ ರೀತಿಯಲ್ಲಿ ದರ್ಶನ್ ಸುದ್ದಿ ಆಗ್ತಾನೇ ಇದ್ದಾರೆ. ಈಗ ಟಿ ವಿ ವಿಚಾರಕ್ಕೆ ಏನು ನಡೀತು ಜೈಲಲ್ಲಿ ಹಾಗಾದರೆ ಅಂತ? ಅರವಿಂದ್, ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರು ಇರುವಂಥ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಗೆ ಹೈಯರ್ ಕಂಪನಿಯ 32 ಇಂಚಿನ ಟಿವಿಯನ್ನು ಕೊಡಲಾಗಿದೆ. ಆದರೆ ಅದು ತಾಂತ್ರಿಕ ಸಮಸ್ಯೆ ಕಾರಣ ಇರೋದ್ರಿಂದ ಸದ್ಯಕ್ಕೆ ಅದನ್ನು ತೆಗೆದಿಡಲಾಗಿದೆ. ಅಂದರೆ ಅದ್ರ ಒಂದು ಡಿಸ್ಪ್ಲೇ ಸರಿಯಾಗಿ ಬರ್ತಿಲ್ಲ, ಸೌಂಡ್ ಸರಿಯಾಗಿ ಬರ್ತಿಲ್ಲ ಅನ್ನುವಂಥ ದೂರನ್ನು ದರ್ಶನ್ ಅವರು ಜೈಲಾಧಿಕಾರಿಗಳು ಮಾಡಿದ್ರು. ಇದೇ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಟಿವಿಯನ್ನು ತೆಗೆದಿದ್ದಾರೆ. ಆದರೆ ಮತ್ತಿದೀಗ ದರ್ಶನ್ ಅವರು ಅದೇ ಟಿವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಸಿಬ್ಬಂದಿಗಳ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ನನಗೆ ಕೊಡೋದಾದ್ರೆ ಒಳ್ಳೆ ಟಿವಿಯನ್ನು ಕೊಡಿ, ಆದರೆ ಈ ರೀತಿಯ ಟಿವಿ ಬೇಡ ಅನ್ನುವಂಥ ರೀತಿಯಲ್ಲಿ ಅವ್ರ ಮುಂದೆನೂ ಸಹಿತ ದರ್ಪವನ್ನು ತೋರಿದ್ರೆ. ಆದರೆ ಇದಕ್ಕೆ ಜೈಲಾಧಿಕಾರಿಗಳು ಇಲ್ಲ, ನಮ್ಮ ಬಳಿ ಇರೋದು ಇದೇ ರೀತಿಯ ಟಿವಿ, ಬೇಕಾದ್ರೆ ತೆಗೆದುಕೊಳ್ಳಿ, ಬೇಡ ಅಂದ್ರೆ ಬಿಡ್ರಿ ಅನ್ನುವಂಥ ರೀತಿಯಲ್ಲಿ ಎದುರೇಟನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾದ್ಮೇಲೆ ಸಾಕಷ್ಟು ಒಂಟಿತನ ಕಾಡ್ತಾ ಇದೆ, ಅದ್ರ ಜೊತೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಾನು ತಂದಾಕ್ಬಿಟ್ರಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ಅವ್ರ ಮನಸ್ಸು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಜೈಲಿನ ಸಿಬ್ಬಂದಿಗಳ ಮತ್ತು ಅಧಿಕಾರಿಗಳ ಮುಂದೆ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಟಿವಿಗೋಸ್ಕರ ಸಿಬ್ಬಂದಿಗಳ ಮತ್ತು ಅಧಿಕಾರಿಗಳ ಮುಂದೆ ಕಿರಿಕ್ ಮಾಡ್ಕೊಂಡಿದ್ರೆ, ನಾನು ಇನ್ನೂ ವಿಚಾರಣಾಧೀನ ಕೈದಿ, ಒಂಥರ ನನಗೆ ಅಪರಾಧಿ ಅಲ್ಲ, ಹೀಗಾಗಿ ನನಗೆ ಏನು ಬೇಕೋ ಅದನ್ನು ಕೊಡ್ರಿ ಅನ್ನುವಂಥ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಬಳಿ ದಿಮಾಕನ್ನು ಪ್ರದರ್ಶನ ಮಾಡಿದ್ರೆ. ಆದರೆ ಜೈಲಾಧಿಕಾರಿಗಳು ಮಾತ್ರ ಇಲ್ಲ, ಇರೋದಿದೆ ಟಿವಿ, ಬೇಕಾದ್ರೆ ತೆಗೆದುಕೊಳ್ಳಿ, ಬೇಡ ಅಂದ್ರೆ ಬಿಡಿ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವ್ರಿಗೆ ಇದೀಗ ಉತ್ತರವನ್ನು ಕೊಟ್ಟಿದ್ದಾರೆ. ಅರವಿಂದ್, ಒಟ್ಟಾರೆ ಇವಾಗ ಸದ್ಯಕ್ಕೆ ದರ್ಶನ್ಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ, ಎಲ್ಲ ಸೇರಿಕೊಂಡು ಇನ್ಯಾರ ಹತ್ರ ಅವರು ಕೋಪ ತೀರಿಸ್ಕೋತಾರೆ, ಅವ್ರಿಗೆ ಸಿಗೋದು ಜೈಲು ಸಿಬ್ಬಂದಿ ಮಾತ್ರ, ಇನ್ಯಾರನ್ನೂ ಭೇಟಿನೂ ಮಾಡೋ ಹಾಗಿಲ್ಲ. ಹಾಗಾಗಿ ಏನಾದರೂ ಒಂದು ವಿಚಾರದಲ್ಲಿ ಇವಾಗ ಅವರು ಕಿರಿಕ್ ಮಾಡ್ಕೋತಾ ಇರ್ತಕ್ಕಂಥ ವಿಚಾರ ಗೊತ್ತಾಗಿದೆ.